ವಿಚ್ಛೇದನ ಅರ್ಜಿಯನ್ನ ಸಿಎಂ ವಿಜಯ್ ಅವರ ಪತ್ನಿ ಸಂಗೀತ ವಾಪಸ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಪತ್ನಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಚೆಂಗಲ್ಪಟ್ಟು ನ್ಯಾಯಾಲಯದಲ್ಲಿ ಇವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಫೆಬ್ರವರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ವಿಜಯ್ ಪತ್ನಿ ಸಂಗೀತ. ಈಗಾಗಲೇ ಹಲವು ಬಾರಿ ವಿಚಾರಣೆ ಮುಂದೂಡಿಕೆಯಾಗಿತ್ತು. ಇನ್ಫ್ಯಾಕ್ಟ್ ವಿಚಾರಣೆಗೆ ಇಬ್ರು ಕೂಡ ಬಂದಿರಲಿಲ್ಲ, ಅನುಪಸ್ಥಿತಿ ಇತ್ತು ಬಹಳಷ್ಟು ಬಾರಿ. ಇವತ್ತು ಆಗಿರುವಂತಹ ಬೆಳವಣಿಗೆ ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ವಿಚಾರಣೆ ಕೂಡ ಇತ್ತು, ವಿಚಾರಣೆ ನಡಿಬೇಕಿತ್ತು ಕೋರ್ಟ್ನಲ್ಲಿ. ಆದರೆ ಪತ್ನಿ ಸಂಗೀತಾ ಅವರೇ ಸದ್ಯ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಅರ್ಜಿಯನ್ನೇ ಹಿಂಪಡೆದಿರೋದ್ರಿಂದ ಕೋರ್ಟ್ ಕೂಡ ಕೇಸನ್ನ ವಜಾಗೊಳಿಸಿದೆ. ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಲ್ತೇಶ್ ಜಗಿನ್, ಅವರ ಪಾಪ್ಯುಲಾರಿಟಿ ಜೊತೆಗೆ ಪವರ್ ಕೂಡ ಒಂದಾದಾಗ ಅವರ ಪರ್ಸನಲ್ ಲೈಫ್ ಕೂಡ ಅವರ ಅಭಿಮಾನಿಗಳಿಗೆ ಹಾಗೆ ರಾಜ್ಯದ ಪ್ರಜೆಗಳಿಗೆ ಒಂದು ರೀತಿ ವರಿ ಇದ್ದೇ ಇರುತ್ತೆ. ಸೊ ಇವಾಗ ಬರ್ತಾ ಇರುವಂತ ಸುದ್ದಿ ಅಂತ ಹೇಳಿದ್ರೆ ಅವರ ಪತ್ನಿಯೇ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ಅಂತ. ನಿನ್ನೆ ಮೊನ್ನೆ ಎಲ್ಲ ಒಂದು ಊಹಾಪೋಹ ಸುದ್ದಿಗಳಿತ್ತು. ಈಗ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿರೋದ್ರಿಂದ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಜಗಿನ್, ಚೈತ್ರ, ಖಂಡಿತ ಏನಂತಂದರೆ ತಮಿಳುನಾಡಿನ ಸಿಎಂ ಹಾಗೆ ನಟ ವಿಜಯ್ ಹಾಗೆ ಸಂಗೀತಾ ಅವರ ದಾಂಪತ್ಯದಲ್ಲಿ ಏನು ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಈ ಕಾರಣಕ್ಕೆ ಅವರು ಮುಂಚೆಯಿಂದ ಕೂಡ ಅಂದರೆ 2023ರಿಂದ ಈ ರೀತಿ ಅವರಲ್ಲಿ ಒಂದು ವೈಮನಸ್ಸಿದೆ ಅನ್ನೋ ವಿಚಾರ ಕೇಳಿ ಬರ್ತಾ ಇತ್ತು. ಅದಾದ ನಂತರ 2024 2025ರ ಹಂತಕ್ಕೆ ಅದು ಬಹಿರಂಗವಾಗಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇದು ಮುಂದುವರೆದ ಭಾಗವಾಗಿ 2026 ಫೆಬ್ರವರಿ ತಿಂಗಳಲ್ಲಿ ಅಂದರೆ ವಿಚ್ಛೇದನಕ್ಕೆ ಸಂಗೀತಾ ಅವರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಚೆಂಗಲ್ಪಟ್ಟು ಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ರು. ಸೊ ಆ ಹಂತದಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಅಂದ್ರೆ ಅವರು ಪತಿ ವಿಜಯ್ ಅವರೇನಿದ್ದಾರೋ ಅವರು 2023ರಿಂದ ಕೂಡ ಭಾವನಾತ್ಮಕವಾಗಿ ನನ್ನಿಂದ ದೂರ ಆಗಿದ್ದಾರೆ ಅನ್ನುವಂತಹ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಬಟ್ ಈಗ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಏನಂತಂದ್ರೆ ಪ್ರಮುಖವಾಗಿ ಸಿಎಂ ಆಗುವಂಥ ಹಂತದಲ್ಲಿ ಅಂದರೆ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಈ ವಿಚಾರ ಚರ್ಚೆಗೆ ಕಾರಣ ಆಗಿತ್ತು. ಅವತ್ತು ನಟಿ ತ್ರಿಷಾ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಟ್ ಆದರೆ ಸಂಗೀತ ಅವರಾಗಲಿ ಹಾಗೆ ವಿಜಯ್ ಮತ್ತು ಸಂಗೀತ ಅವರ ಮಕ್ಕಳಾಗ್ಲಿ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಆ ಅನುಪಸ್ಥಿತಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಈಗ ಪ್ರಮುಖವಾಗಿ ಹೇಳುವಂತದ್ದಾದ್ರೆ ಎರಡೂ ಕುಟುಂಬದವರು ಕೂಡ ಒಂದಿಷ್ಟು ಸರಿಪಡಿಸುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಸೊ ಮನವೊಲಿಸಿ ಸಾರ್ವಜನಿಕ ಜೀವನದಲ್ಲಿ ವಿಜಯ್ ಅವರು ಇರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಈ ಒಂದು ವಿಚಾರ ಗಂಭೀರತೆ ಇರತಕ್ಕಂಥದ್ದು ಒಂದಿಷ್ಟು ಮಾದರಿಯಾಗುವಂತ ವಿಚಾರ ಕೂಡ ಹೌದು. ಹಾಗಾಗಿ ಈಗ ಸಂಗೀತ ಅವರು ವಿಚ್ಛೇದನ ಅರ್ಜಿಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಸೊ ಇವತ್ತು ಏನಂತಂದ್ರೆ ನ್ಯಾಯಾಲಯದಲ್ಲಿ ಚೆಂಗಲ್ಪಟ್ಟು ನ್ಯಾಯಾಲಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಅಂದ್ರೆ ವಿಚಾರಣೆಗೆ ಹಾಜರಾಗಿದ್ರು. ಆ ವೇಳೆ ಅವರು ಅರ್ಜಿಯನ್ನ ಹಿಂಪಡೆದಿರ್ತಕ್ಕಂಥದ್ದು. ಸಹಜವಾಗಿ ಈಗ ವಿಜಯ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಸಂಭ್ರಮ ಕೂಡ ಹೌದು. ಅಂದ್ರೆ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಂತ ವಿಚಾರ ಕೂಡ ಇದಾಗಿತ್ತು. ಹೀಗಾಗಿ ಅವರ ಈ ಒಂದು ವಿಚಾರವನ್ನು ಕೇಳಿರ್ತಕ್ಕಂಥ ವಿಜಯ್ ಅವರ ಪರ ವಕೀಲರು ಕೂಡ ಯಾವುದೇ ತಕರಾರನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ರು ಕೂಡ ಜೊತೆಯಾಗಿ ಅಂದ್ರೆ ದಾಂಪತ್ಯವನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನು ಹಿಂಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ಮಾಲ್ತೇಶ್ ಜಗಿನ್ ಮಾಹಿತಿಗಾಗಿ.